18ನೇ ಲೋಕಸಭೆಯ ಮೊದಲ ಅಧಿವೇಶನ ನಡೀತಾ ಇದೆ. ಇದೇ ಮೊದಲ ಬಾರಿಗೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಸ್ಥಾನವನ್ನು ಅಲಂಕರಿಸಿದ್ದಾರೆ. ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಮಾಡಿದಂತ ಭಾಷಣ ಇದೀಗ ಭಾರೀ ಚರ್ಚೆಯನ್ನ ಪಡೆದುಕೊಂಡಿದೆ. ಪ್ರಧಾನಿ ಮೋದಿಯನ್ನ ಟಾರ್ಗೆಟ್ ಮಾಡಿದಂತ ರಾಹುಲ್ ಅಕ್ಷರಶಃ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. हिंदू डर नहीं फैला सकता। प्रोफेशनल एग्जाम्स को आपने कमर्शियल एग्जाम्स में बदल दिया है। ಆರ್ಭಟ ಸಿಡಿಲ್ ಆರ್ಭಟ. ಎಸ್, ಲೋಕಸಭೆ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ನಿನ್ನೆ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಹೊಸ ರೂಪದಲ್ಲಿ ಹೊಸ ಶೈಲಿಯಲ್ಲಿ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಮೋದಿ, ಬಿಜೆಪಿ, ಆರ್ಎಸ್ಎಸ್ ಮಾತ್ರ ಇಡೀ ಹಿಂದೂ ಸಮುದಾಯವಲ್ಲ. ಶಿವ, ಯೇಸು, ಗುರುನಾನಕರ ಫೋಟೋ ಪ್ರದರ್ಶಿಸಿ ರಾಹುಲ್ ಕಿಡಿ. ಲೋಕಸಭೆ ವಿಪಕ್ಷ ನಾಯಕರಾದ ಬಳಿಕ ಮೊದಲ ಬಾರಿಗೆ ನಿನ್ನೆ ರಾಹುಲ್ ಗಾಂಧಿ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಮಾತನಾಡಿದ್ರು. ಹಿಂದುತ್ವ ವಿಚಾರವನ್ನೇ ಪ್ರಮುಖ ಅಜೆಂಡಾ ಮಾಡಿಕೊಂಡಿರುವ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವಿಶೇಷ ಅಂದ್ರೆ ಸದನದಲ್ಲಿ ಶಿವ, ಯೇಸು, ಗುರುನಾನಕರ ಫೋಟೋಗಳನ್ನ ಪ್ರದರ್ಶಿಸಿದ ರಾಹುಲ್ ಎಲ್ಲಾ ಧರ್ಮಗಳು ಧೈರ್ಯದ ಬಗ್ಗೆ ಮಾತನಾಡುತ್ತವೆ. ಆದ್ರೆ ತಮ್ಮನ್ನ ಹಿಂದೂಗಳು ಅಂತ ಕರೆದುಕೊಳ್ಳುವವರು ಹಿಂಸೆ, ದ್ವೇಷ, ಸುಳ್ಳಿನ ಬಗ್ಗೆ ಮಾತನಾಡ್ತಾರೆ. ಹಿಂದೂ ಧರ್ಮ ಭೀತಿ ಮತ್ತು ದ್ವೇಷ ಹರಡೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಬಿಜೆಪಿ 24 ಗಂಟೆಗಳ ಕಾಲ ಅದನ್ನೇ ಮಾಡ್ತಾ ಇದೆ ಅಂತ ಹರಿಹಾಯ್ದರು. हिंदू नफरत नहीं फैला सकता और बीजेपी 24 घंटा नफरत, हिंसा, नफरत, हिंसा, नफरत, हिंसा. ರಾಹುಲ್ ಗಾಂಧಿ ಹೇಳಿಕೆ ಕುರಿತಂತೆ ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಪ್ರಧಾನಿ ಮೋದಿ ರಾಗ ಮಾತಿನ ನಡುವೆ ಎದ್ದು ನಿಂತು ಹಿಂದೂ ಸಮಾಜವನ್ನ ಹಿಂಸಾತ್ಮಕ ಅಂತ ಕರೆಯೋದು ಗಂಭೀರ ವಿಚಾರ ಅಂತ ತಿರುಗೇಟು ಕೊಟ್ರು. ये विषय बहुत गंभीर है. पूरे हिंदू समाज को हिंसक कहना ये गंभीर विषय है. ಮೋದಿ ಮಾತಿಗೆ ಗರಂ ಆದ ರಾಹುಲ್ ಗಾಂಧಿ, ಮೋದಿ ಅಂದ್ರೆ ಪೂರ್ತಿ ಹಿಂದೂ ಸಮಾಜವಲ್ಲ, ಬಿಜೆಪಿ ಮತ್ತು ಆರ್ಎಸ್ಎಸ್ ಮಾತ್ರ ಹಿಂದೂವಲ್ಲ ಅಂತ ಏರು ಧ್ವನಿಯಲ್ಲೇ ಕೌಂಟರ್ ಕೊಟ್ರು. नहीं, नरेंद्र मोदी जी पूरा हिंदू समाज नहीं है, बीजेपी पूरा हिंदू समाज नहीं है, आरएसएस पूरा हिंदू समाज नहीं है. ರಾಹುಲ್ ಗಾಂಧಿ ಹೇಳಿಕೆಗೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಗೃಹ ಸಚಿವ ಅಮಿತ್ ಶಾ ಎದ್ದು ನಿಂತು ರಾಹುಲ್ ಕ್ಷಮೆಯಾಚನೆಗೆ ಪಟ್ಟು ಹಿಡಿದ್ರು. और इस सदन में और संवैधानिक पद पर बैठे हुए व्यक्ति ने, मैं मानता हूं मान्यवर, उन्होंने इसकी माफी मांगनी चाहिए. ಈ ಮಧ್ಯೆ ರಾಹುಲ್ ಗಾಂಧಿ ಪರ ಸದನದ ಹೊರಗೆ ಬ್ಯಾಟಿಂಗ್ ಮಾಡಿದ ಸಹೋದರಿ ಪ್ರಿಯಾಂಕಾ, ರಾಹುಲ್ ಗಾಂಧಿ ಎಂದಿಗೂ ಹಿಂದೂಗಳನ್ನ ಅವಮಾನಿಸಿಲ್ಲ ಅಂತ ಹೇಳಿದ್ರು. मेरे भाई कभी हिंदुओं का अपमान नहीं कर सकते. बहुत स्पष्ट बोला है उन्होंने बीजेपी के बारे में बोला है, उन्होंने बीजेपी के नेताओं के बारे में बोला है. ಸದ್ಯ ರಾಹುಲ್ ಮಾತಿನ ಸರದಿ ಮುಗಿದಿದ್ದು ಇವತ್ತು ಪ್ರಧಾನಿ ಮೋದಿ ರಾಷ್ಟ್ರಪತಿ ಭಾಷಣದ ಮೇಲೆ ವಂದನಾ ನಿರ್ಣಯ ಮಂಡಿಸಲಿದ್ದಾರೆ. ಈ ವೇಳೆ ರಾಹುಲ್ ಮಾತಿಗೆ ಮೋದಿ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದು ಸದ್ಯ ಎಲ್ಲರ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, TV9.